ಲಕ್ಷ ಕೊಡ್ಬಿಡಿ ಸರ್. 2 ಲಕ್ಷ. 2 ಲಕ್ಷ. 2 ಲಕ್ಷಕ್ಕೆ ಇಯಾನ್ ಡೀಸೆಲ್ ಅಲ್ಲಿ ನೆಕ್ಸಾನ್ ಇದೆ ನೋಡಿ. ಹೌದು 4,35,000 ಫೈನಲ್ ಮಾಡಿ ಸರ್. 18 ಮಾಡಲ್ ಇನೋವಾ ಕ್ರಿಸ್ಟಾ ಬರೀ 39,000. ಹೌದು 95,000 ಹೆಚ್ಚು ಕಡಿಮೆ ಆಗುತ್ತೆ. 95,000 ಹೌದು. ಒಂದ್ಬಿಟ್ರೆ 100 ಮೇಲೆ ವೆಹಿಕಲ್ಸ್ ಇದೆ. 1,90,000 ಸರ್ 18 ಮಾಡಲ್ ಸರ್. ಮಾಡಲ್ ಸರ್ ಇದು 22 ಮಾಡಲು ಡೀಸೆಲ್ 7 ಸೀಟರ್ 3 ಲಕ್ಷ ಕೊಡ್ಬಿಡಿ ಸರ್. 3 ಲಕ್ಷಕ್ಕೆ ಸ್ವಿಫ್ಟ್. 4,70,000 ಮಾಡಿ 75,000ಕ್ಕೆ ಸಿಟಿನಾದ್ರೂ ತಗೊಳ್ಳಿ. i20. ಹೌದು ವ್ಯಾಪಾರ ನಿಮಿಷ ಆರಂಭ 1 ವರ್ಷ. ಯಾವ ನಿಮಿಷದಲ್ಲಿ ಯಾವ ಗಾಡಿ ಯಾವುದು ಮನೆ ಯಾವುದು ಹುಡುಗಿ ತಾಳಿ ಕಟ್ಟೋದು ಯಾವಾಗ ಯಾರು ಗೊತ್ತಾಗಲ್ಲ. ವ್ಯಾಪಾರ ಟೈಮ್ ಬರಬೇಕು, ಮುಂದೆ ಕೂತ್ಕೋಬೇಕು, ಒಳ್ಳೆ ಟೈಮ್ ತಗೊಂಡೋಗ್ತಾ ಇರ್ಬೇಕು. 4 ಲಕ್ಷಕ್ಕೆ 11 ಮಾಡಲ್ ಹೌದು ಫೈನಲ್ ಕೊಟ್ಬಿಡಿ ಸರ್. ಇನ್ನು ಫೈನಲ್ ಅಂದ್ರೆ ಒಂದು 75 ಫೈನಲ್ ಮಾಡ್ಬಿಡಿ ಸರ್. 1,75,000. ಹೌದು 1,75,000. ಹೌದು 5,50,000 ಹೆಚ್ಚು ಕಡಿಮೆ ಆಗುತ್ತೆ. 1.5 ಕೊಟ್ಬಿಡಿ ಸರ್ ಫೈನಲ್. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀವಿ. 195 ಫೈನಲ್ ಮಾಡ್ಬಿಡಿ. 1,95,000 ಮಾಡಿ. 395 ಮಾಡ್ಬಿಡಿ ಸರ್. ಏನ್ ಸರ್ 3,95,000 ಮಾಡ್ಬಿಡಿ ಸರ್. ಸನ್ ರೂಫ್ ವೆನ್ಯೂನು ಇದೆ. 435 ಫೈನಲ್ ಮಾಡ್ಬಿಡಿ. ಸ್ಯಾಂಟ್ರೋ ನಮ್ಮ ಹತ್ರ ಒಂದಿಲ್ಲ, ನಮ್ಮ ಹತ್ರ 7 ಸ್ಯಾಂಟ್ರೋ ಇದೆ. 7 ಸ್ಯಾಂಟ್ರೋ 95,000ಕ್ಕೆ ವೆರಿಟಾ. ಎಲ್ಲೋ ಬಟ್ ಆರಾಮಾಗಿ ನಿಮ್ ದೇವತೆಯಿಂದ ಒಂದು ಮನೆ ನಡ್ಸ್ಕೋಬಹುದು. ಒಳ್ಳೆ ಟೊಮಾಟೊ ಇದಂಗಿದೆ. ಡಾಕ್ಟರ್ ಅವ್ರ ಲಾಯರು ಚೆನ್ನಾಗಿ ಹೋಗ್ತಾ ಇದಾರೆ. ಎಲ್ಲರೂ ಆಶೀರ್ವಾದ ಮಾಡಿ. ಒಂದ್ ಡಾಕ್ಟರ್ ಒಂದ್ ಲಾಯರು ಎಲ್ಲರೂ ಆಶೀರ್ವಾದ ಮಾಡಿ ಒಳ್ಳೆ ಚೆನ್ನಾಗಿ ಓದಿ ಎಲ್ಲ ಒಳ್ಳೆ ಡ್ಯೂಟಿ ತಗೊಳ್ಳಿ. 385 ಮಾಡಿ ಸರ್. ಮನೆಯಲ್ಲಿ ಒಂದ್ ಮನೆ ಇರಬೇಕು, ಒಂದ್ ಗಾಡಿ ಇರಬೇಕು, ಒಳ್ಳೆ ಮದುವೆ ಆಗ್ಬೇಕು, ಚೆನ್ನಾಗಿ ಮಕ್ಳು ಇರ್ಬೇಕು, ಆರಾಮಾಗಿ ಇರ್ಬೇಕು ಫ್ಯಾಮಿಲಿ. ಅಷ್ಟೇ ನಮ್ದು. ಆದ್ರೆ ಇವರಲ್ಲಿ ಒಂದೇ ಇಷ್ಟ, ಆದ್ರೆ ಬಹಳ ಚಂದ ಕನ್ನಡ ಮಾತಾಡ್ತಾರೆ. ಹೌದು ಫ್ರೆಂಡ್ಸ್, ನೋಡಿದ್ರಲ್ಲ ಪ್ರೈಸಿಂಗು. ನಾವಿವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ NXO ಕಾರ್ಸಿಗೆ ಬಂದಿದ್ದೀವಿ. ಇವತ್ತೊಂದು 70-80 ಕಾರ್ಗಳು ಮತ್ತೆ ಸ್ಟಾಕಿನ್ ಆಗಿದೆ. ನಿಮಗೆ ಮಾರುತಿಲಾಗಿರ್ಬೋದು, ಯುಂಡೈಯಲ್ಲಾಗಿರ್ಬೋದು, ಮಹೀಂದ್ರಾದಲ್ಲಾಗಿರ್ಬೋದು, ಪ್ರತಿಯೊಂದು ಬ್ರ್ಯಾಂಡೆಡ್ ಸೆಗ್ಮೆಂಟ್ ಗಾಡಿಗಳು ಇಲ್ಲಿ ಸಿಕ್ಬಿಡುತ್ತೆ. ಅದರಲ್ಲೂ ಆಸಿಟೀಸ್ ಕಂಡೀಷನು ಒಳ್ಳೊಳ್ಳೆ ಪ್ರೈಸಿಂಗಲ್ಲಿ ಇವರು ಕೊಡ್ತಾ ಇರ್ತಾರೆ. ಸೊ ಫಸ್ಟ್ ಬನ್ನಿ, ನಮ್ಮ ಜೊತೆ ಸರ್ ಕೂಡ ಇದ್ದಾರೆ. ಫಸ್ಟ್ ಅನ್ನೋ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಆರಾಮ ಸರ್? ಆರಾಮ್ ಸರ್. ಫುಲ್ ಸುಸ್ತಾಗ್ಬಿಟ್ಟಿರಲ್ಲ ಸರ್? ಏನ್ ಮಾಡೋಣ ಸರ್, ಸ್ವಲ್ಪ ಕೆಲಸ ಎಲ್ಲ ಮಾಡ್ಬೇಕಲ್ಲ ಕೆಲಸ. ಸೊ ಇವತ್ತು ಯಾವ್ಯಾವ ತರ ಗಾಡಿಗಳನ್ನ ನೋಡ್ಬೋದು, ಏನ್ ರೇಂಜ್ ಇಂದ ಸ್ಟಾರ್ಟಿಂಗ್ ಇದೆ? 40,000 ಶುರು ಮಾಡಿದೆ. 20 ಲಕ್ಷವರೆಗೂ ಗಾಡಿ ಇದೆ. ಆಮೇಲೆ ಎಲ್ಲಾ ಮಾಡಲ್ ಇದೆ, ಎಲ್ಲಾ ಟೈಪ್ ವೆಹಿಕಲ್ ಇದೆ, ಎಲ್ಲಾ ವೇರಿಯಂಟ್ ಇದೆ. ಯಾವ್ದು ಬೇಕು ಎಲ್ಲ ಸಿಗುತ್ತೆ ನಿಮ್ಗೆ. ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಸ್ಕಾರ್ಪಿಯೋ ಎಲ್ಲ ತೋರಿಸಿದ್ರೆ ಎಲ್ಲ ಸ್ಕಾರ್ಪಿಯೋ ಬರುತ್ತೆ, ಇದೆಯಾ? ಎಲ್ಲ ಇದೆ, ಎಲ್ಲಾ ವೆಹಿಕಲ್ಸ್ ಇರುತ್ತೆ. ಟೋಟಲ್ 80 ಗಾಡಿ ಇದೆಯಾ? 100 ಮೇಲೆ ವೆಹಿಕಲ್ಸ್ ಸರ್. 100 ಗಾಡಿ ಇದೆ. 100 ಗಾಡಿ ಮೇಲೆ ಇದೆ ಸರ್. ಓಕೆ. ಲೋನ್ ಆಪ್ಷನ್ ಅಂದ್ರೆ 12 ಮಾಡಲ್ ಮೇಲೆ ನಿಮ್ಗೆ ಸಿವಿಲ್ ಚೆನ್ನಾಗಿದೆ, ಎಲ್ಲಿ ಬೇಕಾದ್ರೂ ಮಾಡಿಸ್ಕೊಡ್ತೀವಿ. 12 ಮಾಡಲ್ ಮೇಲೆ ಅದೇ ಗಾಡಿ ತಗೊಂಡ್ರೆ ಲೋನ್ ಆಗ್ಬಿಡುತ್ತೆ. ವಿತ್ ಇನ್ ಬ್ಯಾಂಗ್ಳೂರ್ ಕರ್ನಾಟಕ ಆಗುತ್ತೆ. ಎಲ್ಲಿಂದ ಬಂದ್ರು ಲೋನ್ ಆಗ್ಬಿಡುತ್ತೆ. ಯಾವ್ದು ಹಳ್ಳಿಯಿಂದ ಬಂದ್ರು ಆಗುತ್ತೆ. ಸಿವಿಲ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಅಂಡ್ ಸರ್, ಇವತ್ತು ಯಾವ ತರ ಗಾಡಿ ನೋಡ್ಬೋದು? ಎಲ್ಲ ವೆಹಿಕಲ್ಸ್ ನೀವು ಶುರು ಮಾಡಿ ವಿಡಿಯೋ ನಮ್ಮ ಎಲ್ಲಾ ಗಾಡಿ ತೋರಿಸ್ತೀವಿ, ಎಲ್ಲ ಮಾಡ್ಲಿರ್ತೀವಿ. ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಎಲೆಕ್ಟ್ರಿಕ್ ವೆಹಿಕಲ್ ಆಗಲಿ, ಗ್ಯಾಸ್ ವೆಹಿಕಲ್ ಆಗಲಿ, ಎಲ್ಲ ತೋರಿಸ್ತೀವಿ. ನೀವು ಬನ್ನಿ, ಒನ್ ಟೈಮ್ ನೋಡಿ, ವೆಹಿಕಲ್ ನೋಡಿ, ವೆಹಿಕಲ್ ಚೆಕ್ ಮಾಡಲಿ, ಶೋರೂಮ್ ತೋರಿಸಿ, ಮೆಕ್ಯಾನಿಕ್ ತೋರಿಸಿ, ಎಲ್ಲ ಓಕೆ ಆದ್ಮೇಲೆ ಕೂತ್ಕೊಂಡು ವ್ಯಾಪಾರ ಮಾಡಿ. ಫೈನಾನ್ಸ್ ಬೇಕಾ, ಕ್ಯಾಶ್ ಬೇಕಾ, ಏನ್ ಬೇಕು ಅನುಕೂಲ ಎಲ್ಲ ನಿಮ್ಗೆ ಮಾಡಿಸ್ಕೊಡ್ತೀವಿ ಅಲ್ವಾ? ಅಡ್ರೆಸ್ ಒಂದ್ಸಲ ಹೇಳ್ಬಿಡ್ತೀರಾ? ಹೌದು, ನಾಗರಬಾವಿ ಸರ್ಕಲ್ ಇಂದ ಸರ್ವಿಸ್ ರೋಡ್ ನಲ್ಲಿ ಒಂದು SLV ಗ್ರ್ಯಾಂಡ್ ಹೋಟೆಲ್ ಇದೆ. ಸ್ವಲ್ಪ ಡೌನ್ ಬಂದ್ರೆ ಪೆಟ್ರೋಲ್ ಬ್ಯಾಂಕ್ ಸಿಗುತ್ತೆ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಸ್ವಲ್ಪ ಡೌನ್ ಬಂದ್ರೆ ಪೈಂಟ್ ಅಂಗಡಿ ಸಿಗುತ್ತೆ. ಫಸ್ಟ್ ಲೆಫ್ಟ್ ಫಸ್ಟ್ ರೈಟ್. ನಿಮ್ಗೆ ಇನ್ನ ಆ ತರ ಏನ್ ಗೊತ್ತಿಲ್ಲ, ನಮ್ ನೋಡಿ ಅದೇ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ. ನಿಮ್ಗೆ ಬೋರ್ಡ್ ತೋರಿಸಲ್ಲ, ಅದೇ ಕಾಂಪೌಂಡ್ ನಲ್ಲಿ ಎಲ್ಲ ವೆಹಿಕಲ್ಸ್ ಇರುತ್ತೆ. ನಿಮಗೆ ವಿಜಯನಗರ ಕಾಲೇಜ್ ಆಫ್ ನರ್ಸಿಂಗ್ ಏನಿದೆ ಅದ್ರ ಹಿಂಭಾಗದಲ್ಲೇ ಸಿಕ್ಬಿಡುತ್ತೆ. ಡಿಸ್ಕ್ರಿಪ್ಷನ್ ಬೇಕು ಅಂದ್ರೆ GPS ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ಇಲ್ಲ ಗೂಗಲ್ಗೆ ಹೋಗ್ಬಿಟ್ಟು NXO ಕಾರ್ಸ್ ಅಂತ ಹಾಕ್ಬಿಟ್ರೆ ಸಾಕು, ಡೈರೆಕ್ಷನ್ಸ್ ಎಲ್ಲ ಬಂದ್ಬಿಡುತ್ತೆ. ಇಲ್ಲಿ ಬಂದ್ಬಿಟ್ರೆ ಇಲ್ಲಿ ಸಾಕು, ಸರ್ ಕೂಡ ಸಿಕ್ಬಿಡ್ತಾರೆ. ಅವ್ರ ಜೊತೆ ಮಾತಾಡ್ಕೊಂಡು ಒಂದು ಒಳ್ಳೆ ರೇಟ್ ಮಾಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಂಡು ಹೋಗ್ಬೋದು. ಸ್ಟಾರ್ಟ್ ಮಾಡೋಣ ಸರ್? ಓಕೆ ಸರ್. ಓಕೆ ಸರ್, ಬನ್ನಿ, ಸುಸ್ತಾಗ್ಬಿಟ್ಟಾರೆ. ಫಸ್ಟ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಆಗಿದ್ರೆ ಫಸ್ಟ್ ನೋಡ್ತಾ ಇರ್ಬೋದು ಟಾಟಾ ನೆಕ್ಸಾನ್ ಇದೆ. ನೆಕ್ಸಾನ್ ಬಗ್ಗೆ ಹೇಳಿ ಸರ್. 2019 ಮಾಡಲು ಸಿಂಗಲ್ ಓನರ್, ಪೆಟ್ರೋಲ್ 47,000 ಹೊಡಿದೆ. ವಾಶ್ ಗಿಶ್ ಮಾಡಿಲ್ಲ. 8 ಲಕ್ಷ ಹೇಳೋದು, 775 ಕೊಟ್ಬಿಡೋಣ ಸರ್. 7,75,000ಕ್ಕೆ ಡೀಸೆಲ್ ಗಾಡಿ ಬರೋ 47,000 ಹೊಡಿದೆ, ಸಿಂಗಲ್ ಓನರ್. ವಾಶ್ ಗಿಶ್ ಮಾಡಿ ಕೊಡ್ತೀವಿ. ಶೋರೂಮ್ ಇದು ಸರ್ವಿಸ್ ಇದೆ, ಶೋರೂಮ್ ಟ್ರ್ಯಾಕ್ ಇದೆ, ಆಮೇಲೆ ಫೈನಾನ್ಸ್ ಕೂಡ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ನೋಡ್ತಾ ಇರ್ಬೋದು, ಸೀಟ್ ಕಂಡೀಷನ್ ಎಲ್ಲ ಮ್ಯಾಚಿಂಗ್ ಹಾಕಿಸ್ಬಿಟ್ಟವ್ರೆ. ಇನ್ನೊಂದು ರೇಟ್ ಹೇಳಿ ಸರ್. ಬನ್ನಿ, 8 ಲಕ್ಷ ಹೇಳೋದು, 775 ಕೊಟ್ಬಿಡೋಣ. 7,75,000ಕ್ಕೆ ನೆಕ್ಸಾನ್ FC ಇದು ಫೈನಾನ್ಸ್ ಮಾಡ್ಕೊಡ್ತೀವಿ. ವಾಶ್ ಗಿಶ್ ಮಾಡಿ ನೀಟಾಗಿ ಕೊಡ್ತೀವಿ. 47,000 ಶೋರೂಮ್ ಟ್ರ್ಯಾಕ್. ಡೀಸೆಲ್ ಅಲ್ಲಿ ನೆಕ್ಸಾನ್ ಇದೆ ನೋಡಿ. ಹೌದು ನೋಡ್ತಾ ಇರ್ಬೋದು. ಇನ್ನೊಂದು ಗ್ರ್ಯಾಂಡ್ ಐಟನ್ ಇದೆ, 2014 ಮಾಡಲು. ಇದು ಬಂದ್ಬಿಟ್ಟು ಪೆಟ್ರೋಲ್ ಸ್ಪೋರ್ಟ್ಸ್ ವರ್ಷನ್ ಗಾಡಿ ತುಂಬಾ ಚೆನ್ನಾಗಿದೆ. 3.5 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟು ಸರ್? 3.5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಸರ್. 3.5 ಲಕ್ಷ? ಹೌದು, ಹೆಚ್ಚು ಕಡಿಮೆ ಮಾಡೋಣ. ಫೈನಾನ್ಸ್ ಆಗುತ್ತೆ ಸರ್. ಒಂದ್ ರೇಟ್ ಅಂದ್ರೆ ಫೈನಲ್. ಬನ್ನಿ, ಮುಂದೆ ಬನ್ನಿ,
ಬನ್ನಿ ವೆಹಿಕಲ್ ನೋಡಿ ಮಾತಾಡೋಣ. ಮೆಕ್ಯಾನಿಕ್ ಚೆಕ್ ಮಾಡಿ, ಶೋರೂಮ್ ಚೆಕ್ ಮಾಡಿ. ಇಲ್ಲಿ ಬಂದ್ಬಿಟ್ರೆ 100 ಮೇಲೆ ವೆಹಿಕಲ್ಸ್ ಇದೆ. ಬನ್ನಿ ಯಾವ್ದು ಬೇಕು ನೋಡಿ. ಒನ್ ಟೈಮ್ ವಿಸಿಟ್ ಆಗಿದೆ, ನಿಮ್ಗೆ ಎಲ್ಲಾ ಗಾಡಿ ನೋಡ್ಬೋದು, ಎಲ್ಲ ಆಪ್ಷನ್ ನೋಡ್ಬೋದು, ಎಲ್ಲಾ ತರ ನೋಡ್ಬೇಕು. ನೋಡ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಮಾತಾಡಿ ಏನಿದೆ ಫೈನಾನ್ಸ್ ಮಾಡ್ಬಿಟ್ಟು ಕೊಡ್ತೀವಿ. ಹೌದಾ? 100ಕ್ಕೂ ಜಾಸ್ತಿ ಇದೆ ಸರ್? 100ಕ್ಕೂ ಜಾಸ್ತಿ ಇದೆ ಸರ್. ಬನ್ನಿ ಸರ್. ನೆಕ್ಸ್ಟ್ ಇದು ನೋಡಿ ಸರ್, ಇದಾಗಿದೆ ಸರ್. ಇದು ನೋಡಿ ಸರ್, 2018 ಮಾಡಲು ZXi ಸೆಲೆರಿಯೋ ಗಾಡಿ ತುಂಬಾ ಚೆನ್ನಾಗಿದೆ. 395 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಫೈನಲ್ ಅಂದ್ರೆ ಬನ್ನಿ ಹೆಚ್ಚು ಕಡಿಮೆ ಮಾಡೋಣ ಸರ್. ಹೇಳ್ಬಿಡಿ ಸರ್. ಬನ್ನಿ ಮಾಡೋಣ. 85 ಮಾಡಿ ಸರ್. ಎಷ್ಟು? 385 ಮಾಡಿ ಸರ್. 3,85,000 ಫೈನಲ್ ಮಾಡ್ಬಿಡಿ ಸರ್. ಹೆಚ್ಚು ಕಡಿಮೆ ಆಗಲ್ವಾ? ಬನ್ನಿ ಮುಂದೆ ಬನ್ನಿ ಮಾತಾಡೋಣ. ನಾನೆಲ್ಲ ಹೇಳ್ಬಿಟ್ರೆ ನಾನು 100 ಗಾಡಿ ಡೀಟೇಲ್ ಹೇಳ್ಬಿಟ್ರೆ ನೀವು ಒಂದಿನ ಮಾಡ್ಬೇಕು ಯೂಟ್ಯೂಬ್ ಚಾನಲ್. ಇದು ನೋಡಿ ಪೋಲೋ 2015 ಮಾಡಲು ಸಿಂಗಲ್ ಓನರ್ ಹೈಲೈನ್ ಟಾಪ್ ಅಂಡ್ ಮಾಡಲು 525 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ ಸರ್. ಫೈನಲ್ ಅಂದ್ರೆ ಮಾಡೋಣ, ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಸರ್. ಹೇಳ್ಬಿಡಿ ಸರ್, ಹೆಚ್ಚು ಕಡಿಮೆ ಮಾಡೋದು 5 ಲಕ್ಷ ಫೈನಲ್ ಮಾಡ್ಬಿಡಿ ಸರ್. 5 ಲಕ್ಷಕ್ಕೆ ಪೋಲೋ GT-ನಾ? ಹೌದೌದು, ಇದು ಸರ್ ಹೈಲೈನ್ ಸರ್. ಹೈಲೈನ್ ಟಾಪ್ ಅಂಡ್ ಮಾಡಲು. ಓಕೆ ಮ್ಯಾಗ್ವೆಲ್ ಏರ್ ಬ್ಯಾಗ್ ಎಲ್ಲ ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಗಾಡಿ ಟಾಪ್ ಅಂಡ್ ಮಾಡಲ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಜಾಜ್ 2009 ಮಾಡಲು ಪೆಟ್ರೋಲ್ AC ಪವರ್ ಸ್ಟೇರಿಂಗ್ ಪೌಂಡ್ ಏರ್ ಬ್ಯಾಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 225 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಫೈನಲ್ ಒಂದು 215 ಮಾಡಿ ಸರ್. ಸರ್ ಹೇಳ್ಬಿಡಿ ಸರ್, ನಾನು ಹೇಳಲ್ಲ ಕೇಳಲ್ಲ ಸರ್. 215 ಮಾಡಿ ಸರ್ ಫೈನಲ್. 2,15,000 ಗಾಡಿ ತುಂಬಾ ಚೆನ್ನಾಗಿದೆ ಸರ್. 2,15,000ಕ್ಕೆ ಜಾಜ್. ಇದು ಸರ್ 2010 ಮಾಡಲು ಆಲ್ಟೋ LXi ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಗಾಡಿ ತುಂಬಾ ಚೆನ್ನಾಗಿದೆ. 2,05,000 ಫೈನಲ್ 195 ಕೊಡ್ಬಿಡಿ ಸರ್. 1,95,000 ಫೈನಲ್ ಮಾಡ್ಬಿಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 5 ವರ್ಷ FC ಮಾಡಿದೀವಿ, ಇನ್ಶೂರೆನ್ಸ್ ಆಗಿದೆ, ಗಾಡಿ ಶೋರೂಮ್ ಟೆಸ್ಟ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಒಂದು ರೇಟ್ ಅಂದ್ರೆ 195 ಫೈನಲ್ ಮಾಡ್ಬಿಡಿ ಸರ್. ಅದೇ ರೇಟ್ ಹೇಳ್ತೀರಾ ಸರ್ ನೀವು? ಸರ್ 2,05,000 ಇದು 2017 ಮಾಡಲು. ಇದು ಬಂದ್ಬಿಟ್ಟು ಕ್ವಿಡ್ ಆಟೋಮೆಟಿಕ್ 47,000 ಚೇಂಜ್ ಓಡಿದೆ ಹೆಚ್ಚು ಕಡಿಮೆ. ಇದು ಬಂದ್ಬಿಟ್ಟು 3,05,000 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಫೈನಲ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಫೈನಲ್ ರೇಟ್ ಹೇಳಿ ಸರ್. ಒಂದು 295 ಮಾಡ್ಬಿಡಿ ಸರ್. 2,95,000 ಎಷ್ಟೇ ಮಾಡಲ್ಲ ಸರ್? ಹೌದು, 17 ಮಾಡಲು ಆಟೋಮೆಟಿಕ್. ನೆಕ್ಸ್ಟ್ ಇನೋವಾ ಕ್ರಿಸ್ಟಾ 2019 ಮಾಡಲು 39,000 ಹೊಡಿದೆ. ಗಾಡಿ ಇದು ತುಂಬಾ ಚೆನ್ನಾಗಿದೆ. ಶೋರೂಮ್ ಟ್ಯಾಕ್ 19 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 19 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಒಂದು ರೇಟ್ ಅಂದ್ರೆ ಬನ್ನಿ ಹೆಚ್ಚು ಕಡಿಮೆ ಮಾಡೋಣ ಸರ್. ಸರ್ ಬನ್ನಿ ಹೆಚ್ಚು ಕಡಿಮೆ ಮಾಡೋಣ. ಒಂದು 50,000 ಹೆಚ್ಚು ಕಡಿಮೆ ಮಾಡೋಣ ಬನ್ನಿ. 19 ಲಕ್ಷಕ್ಕೆ ಆಗುತ್ತೆ. ಬನ್ನಿ ಮಾತಾಡೋಣ ಬನ್ನಿ. ಮುಂದೆ ಬನ್ನಿ ಹೆಚ್ಚು ಕಡಿಮೆ ಮಾಡೋಣ. 39,000 ಹೊಡಿದೆ. 19 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ ಸರ್. 19 ಮಾಡಲ್ ಇನೋವಾ ಕ್ರಿಸ್ಟಾ ಬರೀ 40,000 ಹೊಡಿದ್ಯಾ? 39,000 ಹೊಡಿದೆ. ನೆಕ್ಸ್ಟ್ ಇದು 2022 ಮಾಡಲು ಇದು 41,000 ಹೊಡಿದೆ. ಗಾಡಿ ಶೋರೂಮ್ ಟ್ರ್ಯಾಕ್ ಪಿನ್ ಟು ಪಿನ್ ಶೋರೂಮ್ ಟ್ರ್ಯಾಕ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಗಾಡಿ ಇದು ಬಂದ್ಬಿಟ್ಟು ಸರ್ ಇಷ್ಟಪ್ನಿ ಅನ್ಯೂಸ್ 8.25 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೋತೀವಿ ಸರ್. 8.25 ಲಕ್ಷ. ಹೌದು ಹೆಚ್ಚು ಕಡಿಮೆ ಆಗುತ್ತೆ. ಡೀಟೇಲ್ಸ್ ಸರ್ ಇದು ಮಾಡಲ್ ಎಲ್ಲ 22 ಮಾಡಲು 41,000 ಹೊಡಿದೆ. ಡೀಸೆಲ್ ಗಾಡಿ 7 ಸೀಟರ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಹೇಳಿ ಒಂದು 8.5 ಮಾಡಿ. ಇನ್ನೊಂದು ರೇಟ್ ಸರ್? ಒಂದು 8.40 ಮಾಡಿ. 8,40,000 ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಇನ್ನೊಂದು ರೇಟ್ ಆಗಲ್ವಾ? ಬನ್ನಿ ಇಸ್ಕೊಂಡು ಮಾಡೋಣ ಬನ್ನಿ. 8,40,000 ಅದು ವ್ಯಾಪಾರ ನಿಮಿಷ ಆರಂಭ ಒಂದು ವರ್ಷ. ಯಾವ ನಿಮಿಷದಲ್ಲಿ ಯಾವ ಗಾಡಿ, ಯಾವುದು ಮನೆ, ಯಾವುದು ಹುಡುಗಿ ತಾಳಿ ಕಟ್ಟೋದು ಯಾವಾಗ ಯಾರು ಗೊತ್ತಾಗಲ್ಲ. ವ್ಯಾಪಾರ ಟೈಮ್ ಬರಬೇಕು, ಮುಂದೆ ಕೂತ್ಕೋಬೇಕು, ಒಳ್ಳೆ ಟೈಮ್ ತಗೊಂಡೋಗ್ತಾ ಇರಬೇಕು. ಎಷ್ಟನೇ ಮಾಡಲ್ ಸರ್ ಇದು? ಅದು 22 ಮಾಡಲು. 22 ಮಾಡಲ್ಲ? ಹೌದೌದು. ಇನ್ನೊಂದು ಇಯಾನು ಸರ್ 2014 ಮಾಡಲು. ಇಯಾನು ಗಾಡಿ ತುಂಬಾ ಜನ ವಾಶ್ ಗೀಶ್ ಮಾಡಿ ಕೊಡ್ತೀವಿ. 7,15,000 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ಶೋರೂಮ್ ಟ್ರ್ಯಾಕ್ ಇದೆ, ವಾಶ್ ಗೀಶ್ ಮಾಡಿ ನೀಟಾಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಹೇಳಿ ಸರ್ ಫೈನಲ್ ಬನ್ನಿ ಹೆಚ್ಚು ಕಡಿಮೆ ಮಾಡೋಣ ಸರ್. 2 ಲಕ್ಷ ಕೊಡ್ಬಿಡಿ ಸರ್. 2 ಲಕ್ಷ? 2 ಲಕ್ಷ. 2 ಲಕ್ಷಕ್ಕೆ ಇಯಾನು. ಹೌದು 14 ಮಾಡಲ್ ಸರ್. ಅದು 2014 ಮಾಡಲು ಎಲೆಕ್ಟ್ರಿಕ್ ಗಾಡಿ 1,55,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. 1,55,000? ಹೌದು ಹೆಚ್ಚು ಕಡಿಮೆ ಮಾಡೋಣ ಸರ್. ಅದು ಬೇಡ, ಬ್ಲೂ ಕಲರ್ ಇದೆ 15 ಮಾಡಲು 1,70 ಹೇಳೋದು. ಅಲ್ಲ ಇಲ್ಲಿ ಕೇಳಿ, 1,70 ಹೇಳೋದು 1,60 ಕೊಟ್ಬಿಡ್ತೀವಿ ಸರ್. ಅದೇ ಫೈನಲ್ ಮಾಡ್ಬಿಟ್ಟು ಮಾಡಿ ಹೆಚ್ಚು ಕಡಿಮೆ ಮಾಡೋಣ. ಓಕೆ ಓಕೆ ಓಕೆ. ಇದು ಸರ್ ಇದು 2013 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಟಾಪ್ ಅಂಡ್ ಮಾಡಲು 4 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS, ರೂಫ್ AC ಎಲ್ಲ ಇದೆ ಸರ್. ನೋಡ್ತಾ ಇರ್ಬೋದು ವೀಕ್ಷಕರೇ, ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಚೆವರ್ಲೆಟ್ ಎಂಜಾಯ್ ಡೀಸೆಲ್ ಪೆಟ್ರೋಲ್ ಸರ್? ಸರ್ ಡೀಸೆಲ್ ಸರ್. ಡೀಸೆಲ್ ಫೈನಲ್ ಒಂದು ರೇಟು ಮಾಡಿ ನಾವು ಒಂದು 390 ಮಾಡ್ಬಿಡಿ ಸರ್. ಎಷ್ಟು ಸರ್ ಫೈನಲ್? 390 ಮಾಡಿ ಸರ್. ಸರ್ ಇನ್ನೊಂದು ರೇಟ್ ಹೇಳಿ ಸರ್. 385 ಫೈನಲ್ ಮಾಡ್ಬಿಡಿ ಸರ್. ಜಾಸ್ತಿ ಹೇಳ್ತಿದ್ದೀರಾ ಸರ್? ಗಾಡಿ ಟಾಪ್ ಅಂಡ್ ಮಾಡಿ ಸರ್ ಅದು. ಹೌದಾ? ಹೌದು. ಚೆವರ್ಲೆಟ್ ಎಂಜಾಯ್ 7 ಸೀಟರ್, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS, ರೂಫ್ AC ಎಲ್ಲ ಇದೆ ಸರ್. 3,85,000 ಫೈನಲ್ ಮಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಇನ್ನೊಂದು 2014 ಮಾಡಲು XCV
W8 ಟಾಪ್ ಅಂಡ್ ಮಾಡಲು ಸಿಂಗಲ್ ಓನರ್ ಶೋರೂಮ್ ಟ್ರ್ಯಾಕ್ ಪಿನ್ ಟು ಪಿಂಟ್ ಇದೆ. ಅಂದ್ರೆ ಎಲ್ಲಾ ಶೋರೂಮ್ ಟ್ರ್ಯಾಕ್ ಎಲ್ಲ ಇರಲ್ಲ, ಯಾವ್ದಿದೆ ಅಂತ ನಾವೇ ಹೇಳ್ತೀವಿ. ಇಲ್ಲಾಂದ್ರೆ ನೀವು ಡೌಟ್ ಆದ್ರೆ ನೀವು ಚೆಕ್ ಮಾಡಿ, ನೋ ಟೆನ್ಷನ್. 725 ಹೇಳೋದು, ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಗಾಡಿ ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್ ಶೋರೂಮ್ ಟ್ರ್ಯಾಕ್ ಇದೆ ಸರ್. ಒಂದ್ ರೇಟ್ ಫೈನಲ್ ಒಂದು 7 ಲಕ್ಷಕ್ಕೆ ಮಾಡಿ ಸರ್. 7 ಲಕ್ಷ ಹೌದು, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಸರ್ ಪೋಲೋ, ಇದು ಪೋಲೋ 2012 ಮಾಡಲ್ ಪೆಟ್ರೋಲ್. ಇದು ಕೂಡ ಟಾಪ್ ಅಂಡ್ ಮಾಡಲೆ 3,35,000 ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಪೆಟ್ರೋಲ್ ವರ್ಷನ್ ಇದು. ಪೆಟ್ರೋಲ್ ವರ್ಷನ್ ಮಾಡಲ್ಲ. ಹೌದೌದು, 3 ಲಕ್ಷ 3,95,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. 50 ಮಾಡಲ್ ಬರುತ್ತೆ ಸಾರಿ, 3,35 ಹೆಚ್ಚು ಕಡಿಮೆ ಆಗುತ್ತೆ. ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. 3 ಲಕ್ಷ ಒಳಗಡೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಬನ್ನಿ. 3 ಲಕ್ಷ ಒಳಗಡೆ ಆಗುತ್ತೆ. ಮುಂದೆ ಮಾತಾಡೋಣ ಬನ್ನಿ. ಇದು ಸರ್, ಇದು 2019-20 Hyundai Accent 40,000 ಚೇಂಜ್ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ, ಟಾಪ್ ಅಂಡ್ ಮಾಡಲ್, ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲೂ ಡೆಂಟು ಕ್ರಾಚಸ್ ಎಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಿಮ್ಗೆ 4,85,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಫೈನಲ್ ಅಂದ್ರೆ ಫೈನಲ್ ಟು ಫೈನಲ್ 4,75 ಮಾಡಿ ಸರ್. 4,75,000 1920 ಮಾಡಲು ಬದ 40,000 ಹೊಡೆದು ಟಾಪ್ ಅಂಡ್ ಮಾಡಲು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 2014 ಮಾಡಲು ಡೀಸೆಲ್ VDI. ಗಾಡಿ ತುಂಬಾ ಚೆನ್ನಾಗಿದೆ, 4,75 ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ತುಂಬಾ ಚೆನ್ನಾಗಿದೆ. ನೀವು ಬಂದು ಮಾತಾಡಿ ಮಾಡ್ಕೊಡ್ತಾರೆ ಸರ್. ಹಾಗೆ ಇನ್ನೊಂದು i10 2009 ಮಾಡಲ್ ಆಟೋಮೆಟಿಕ್. ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಟೊಮಾಟೊ ಇದಂಗಿದೆ. 2,25 ಹೇಳೋದು, ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ. 2,25,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಅದು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀವಿ ಸರ್. ಓನರ್ ಸರ್, ಓನರ್ ಸೆಕೆಂಡ್ ಓನರ್ ಸರ್. ಇನ್ನೊಂದು ಕ್ರೂಸ್ ಸರ್, 2009 ಮಾಡಲು ಟಾಪ್ ಅಂಡ್ ಮಾಡಲು, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ. AC ಪವರ್ ಸ್ಟೇರಿಂಗ್ ಪೌಂಡು, ಏರ್ ಬ್ಯಾಗ್, ಮ್ಯಾಗ್ ವೀಲ್ ಇದೆ. 3,45,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಫೈನಲ್ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಫೈನಲ್ ಒಂದು 3,25 ಮಾಡಿ. 3,25,000 ಅಷ್ಟೇ ಮಾಡಲ್ಲ ಸರ್. 2009 ಮಾಡಲು ಕ್ರೂಸು, ಟಾಪ್ ಅಂಡ್ ಮಾಡಲ್ ಗಾಡಿ, LT ವೇರಿಯಂಟ್. ಹೌದೌದು, ಸನ್ ರೂಫ್ ಒಂದು ಬರಲ್ಲ. ಹೌದೌದು. ನೋಡಿ, ಇವರು ಡಾಕ್ಟರು, ಅವ್ರು ಲಾಯರು, ಚೆನ್ನಾಗಿ ಹೋಗ್ತಾ ಇದ್ದಾರೆ. ಎಲ್ಲರೂ ಆಶೀರ್ವಾದ ಮಾಡಿ. ಒಂದು ಡಾಕ್ಟರು, ಒಂದು ಲಾಯರು, ಎಲ್ಲರೂ ಆಶೀರ್ವಾದ ಮಾಡಿ. ಒಳ್ಳೆ ಚೆನ್ನಾಗಿ ಓದಿ, ಎಲ್ಲ ಒಳ್ಳೆ ಡ್ಯೂಟಿ ತಗೊಳ್ಳಿ. ಅವ್ರ ತಾಯಿ, ಅವ್ರ ಮನೆ ಇದು. ಹಾಗೆ ನೆಕ್ಸ್ಟ್ ಶಿಫ್ಟ್ ಸರ್, 2010 ಮಾಡಲು VDI, ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಇದು 1,95 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. 1,95,000 ಹೆಚ್ಚು ಕಡಿಮೆ ಆಗುತ್ತೆ. 95,000 ಹೌದು, 195 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇದು ನೋಡಿ, ಎಲ್ಲೋ ಬಾಡು ಮಹೀಂದ್ರ ವೆರಿಟೋ 16 ಮಾಡಲು 1,05,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. 1,05,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. 1 ಲಕ್ಷದ ಒಳಗಡೆ ಆಗುತ್ತೆ ಸರ್. ಹೆಚ್ಚು ಕಡಿಮೆ ಮಾಡೋಣ ಸರ್. ಎಷ್ಟು ಆಗ್ಬೋದು ಸರ್? 95,000 ಬನ್ನಿ ಹೆಚ್ಚು ಕಡಿಮೆ ಮಾಡೋಣ. ಬನ್ನಿ, 95,000ಕ್ಕೆ ವೆರಿಟೋ ಎಲ್ಲೋ ಬಾಡು ಆರಾಮಾಗಿ ನಿಮ್ ದೇವತೆಯಿಂದ ಒಂದು ಮನೆ ನಡ್ಸ್ಕೋಬಹುದು. 95,000 ಕೊಟ್ಬಿಡಿ. ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡೋಣ ಅದು. ಓಕೆ, ಇದು ಬೀಟು 2011 ಮಾಡಲು ಡೀಸೆಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ವಾಶ್ ಗಿಶ್ ಮಾಡ್ಕೊಡ್ತೀವಿ. 1,65,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. 1,65,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಅದರಲ್ಲೂ ಹೆಚ್ಚು ಕಡಿಮೆ. ನೆಕ್ಸ್ಟ್ ಇದು ಸರ್, ಸ್ಯಾಂಟ್ರೋ 2009 ಮಾಡಲು, FC ಇನ್ಶೂರೆನ್ಸ್ ಸ್ಲ್ಯಾಬ್ಸ್ ಇದೆ, ಅವನೇ ಮಾಡ್ಕೊಳ್ಳಿ. 1,45,000 ಕೊಟ್ಬಿಡೋಣ ಸರ್. 1,45,000. ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಇನ್ನೊಂದ್ರೆ ಹೇಳ್ಬಿಡಿ ಸರ್. 145 FC ಇನ್ಶೂರೆನ್ಸ್ ಎಲ್ಲ ಹೌದೇ. 145 ಸ್ಯಾಂಟ್ರೋ ನಮ್ಮ ಹತ್ರ ಒಂದಿಲ್ಲ, ನಮ್ಮ ಹತ್ರ 7 ಸ್ಯಾಂಟ್ರೋ ಇದೆ. 7 ಸ್ಯಾಂಟ್ರೋ ಇದೆ. ಎಲ್ಲಾ ವೆಹಿಕಲ್ಸ್ ಇದೆ. ಇಲ್ಲಿ ಬಂದ್ಬಿಟ್ರೆ ಎಲ್ಲಾ ನೋಡಿ, ಚೆಕ್ ಮಾಡಿ, ಸೆಲೆಕ್ಷನ್ ಮಾಡಿ, ಕೂತ್ಕೊಂಡು ವ್ಯಾಪಾರ ಮಾಡೋಣ. ಇದು ಸರ್ 2016 ಮಾಡಲು. ಇದು ಬಂದ್ಬಿಟ್ಟು XCV 6,95,000 ಹೆಚ್ಚು ಕಡಿಮೆ ಮಾಡಿಸ್ಕೊತೀವಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 6,95,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಫೈನಾನ್ಸ್ ಕೂಡ ಆಗುತ್ತೆ ಸರ್. ಓಕೆ. W8 ಸರ್? ಹೌದು, W8 7 ಸೀಟರ್ ಗಾಡಿ ತುಂಬಾ ಚೆನ್ನಾಗಿ. 16 ಮಾಡಲ್ 695 ನೆಗೋಷಿಯಬಲ್. ಅದು 95. ಅದು ಬೇಡ, ಇದು ತಗೊಳ್ಳಿ. 4,25 ಹೆಚ್ಚು ಕಡಿಮೆ ಆಗುತ್ತೆ. 11 ಮಾಡಲ್ ಡೀಸೆಲ್ ಫೈನಲ್ ಮಾಡೋಣ. 4 ಲಕ್ಷಕ್ಕೆ ಫೈನಲ್ ಮಾಡ್ಬಿಡಿ. ಎಷ್ಟು ಮಾಡಲ್ ಸರ್? 2011 ಮಾಡಲು. 11 ಮಾಡಲು 4 ಲಕ್ಷ. 4,25,000 ಇದು. 4 ಲಕ್ಷಕ್ಕೆ ಕೊಡ್ಬಿಡಿ ಸರ್. 4 ಲಕ್ಷಕ್ಕೆ 11 ಮಾಡಲ್ ಡೀಸೆಲ್ 8 ಸೀಟರ್ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ಹಾಗೆ ಸ್ವಲ್ಪ ಮುಂದೆನೂ ತೋರಿಸೋಣ ಬನ್ನಿ ಸರ್. ಎಷ್ಟು ಓಡಿದೆ ಸರ್ ಗಾಡಿ ಇದು? ಓಡಿದೆ ಸರ್ 1,4 ಲಕ್ಷ ಓಡಿದೆ ಹೆಚ್ಚು ಕಡಿಮೆ. 1,4 ಲಕ್ಷ ಓಡಿದೆ. ಹೌದು, ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. 8 ಸೀಟರ್ ಒಳ್ಳೆ ಗಾಡಿ, ಬಾಡಿ ಲೈನ್, ಇಂಜಿನ್ ಎಲ್ಲ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಇದು ಸರ್, ಇದು ಇಲ್ಲಿ ನೋಡಿ ಸರ್, ಈ ಕಡೆ ನೋಡ್ತಾ ಇರಬಹುದು. ಇನ್ನೊಂದು ಹೋಂಡಾ ಸಿಟಿ ಇದೆ. ಹೋಂಡಾ ಸಿಟಿ ಪೆಟ್ರೋಲ್, ಟಾಪ್ ಅಂಡ್ ಮಾಡಲು, AC ಪವರ್ ಸ್ಟೇರಿಂಗ್ ಪೌಂಡು, ಮ್ಯಾಗ್ ವೀಲ್, ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಇದು ಬಂದ್ಬಿಟ್ಟು 3,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಲ್ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಬಂದು ಹೇಳ್ಬಿಡಿ ಸರ್, ನೀವು 3,10 ಮಾಡ್ಬಿಡಿ ಸರ್. 3,10,000. ಹೌದು. ಆಮೇಲೆ ಇದು ನೋಡಿ ಸರ್, ಟಾಟಾ ಟಿಯಾಗೋ 2016 ಮಾಡಲು, ಸಿಂಗಲ್ ಓನರ್ ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 3,95,000 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಹೇಳ್ಬಿಡಿ ಸರ್, ಎಷ್ಟು ಕ್ಲೋಸ್ ಆಗ್ಬೋದು? ಒಂದು 3,75 ಮಾಡ್ಬಿಡಿ ಸರ್. 3,75,000 ಫೈನಲ್ ಮಾಡಿ. 3,75,000 ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಓಕೆ. ಡೀಸೆಲ್? ಹೌದು, ಡೀಸೆಲ್ ಮಾಡಲು 16 ಸಿಂಗಲ್ ಓನರ್.
16ನೇ ಮಾಡಲ್ ಸಿಂಗಲ್ ಓನರ್ ಹಾಸನ ಪಾಸಿಂಗ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಸರ್ 2013 ಮಾಡಲು. ಇದು ಸ್ವಿಫ್ಟ್ ZXi ಟಾಪ್ ಅಂಡ್ ಮಾಡಲು. ಗಾಡಿ ತುಂಬಾ ಚೆನ್ನಾಗಿದೆ. 4 ಲಕ್ಷ ಹೇಳೋದು ಹೆಚ್ಚು ಕಡೆ ಮಾಡಿಸ್ಕೊಳುತ್ತೆ. ಫೈನಲ್ ಅಂದ್ರೆ 4:35 ಫೈನಲ್ ಮಾಡ್ಬಿಡಿ. 4,35,000 ಫೈನಲ್ ಮಾಡ್ಬಿಡಿ. ಫೈನಲ್ ಕೂಡ ಮಾಡ್ಕೊಡ್ತೀವಿ. ಗಾಡಿ ತುಂಬಾ ಚೆನ್ನಾಗಿದೆ. ಹೇಳ್ಬಿಡಿ ಸರ್ ಒಂದು ರೇಟು. ಸರ್ ಬನ್ನಿ ಮಾತಾಡೋಣ ಸರ್. 4,35,000. ಹೌದು. ಇದು ಸರ್ ಇದು 2019 ಮಾಡಲು. ವೆನ್ಯೂ AC ಪವರ್ ಸ್ಟೀರಿಂಗ್ ಕೊಂಡು ಮ್ಯಾಗ್ ವೀಲ್ ಏರ್ ಬ್ಯಾಗ್ ಸನ್ ರೂಫ್ ಇದೆ. ಓಕೆ ಸನ್ ರೂಫ್ ವೆನ್ಯೂ ಯಾರಾದ್ರೂ ಹುಡುಕ್ತಾ ಇದ್ರೆ ನೋಡಿ, ಸನ್ ರೂಫ್ ವೆನ್ಯೂನು ಇದೆ. 8,25,000 ಸ್ವಲ್ಪ ಹೆಚ್ಚು ಕಡೆ ಮಾಡಿಸ್ಕೊಡ್ತೀವಿ. 8,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 19 ಸಿಂಗಲ್ ಅನ್ನೋದು ಸನ್ ರೂಫ್ ಕೂಡ ಇದೆ. ಗಾಡಿ ಚೆಕ್ ಮಾಡಲಿ, ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡ್ಕೊಳ್ಳಿ. ಹೌದಾ? ನೋಡ್ತಾ ಇರ್ಬೋದು ಮ್ಯಾಗ್ ವೀಲ್ ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಎರ್ಟಿಗಾ ಅದಿಲ್ವಾ ಸರ್? 2000 ಎರ್ಟಿಗಾ ಎಲ್ಡ್ ಇದೆ ಸರ್. ಇದು ನೋಡಿ ಡೀಸೆಲ್ ಇದು. 2013 ಮಾಡಲು. VDI ಸಿಂಗಲ್ ಓನರ್. 5,70,000 ಹೆಚ್ಚು ಕಡೆ ಮಾಡಿಸ್ಕೊಡ್ತೀವಿ. ಫೈನಲ್ ಅಂದ್ರೆ ಒಂದು 5.5 ಲಕ್ಷ ಫೈನಲ್ ಮಾಡ್ಬಿಡಿ. 5.5 ಲಕ್ಷ ಫೈನಲ್ ಮಾಡ್ಬಿಡಿ. ಫೈನಲ್ ವ್ಯಾನ್ 2012 ಮಾಡಲು 8 ಸೀಟರ್ 195 ಹೆಚ್ಚು ಕಡೆ ಮಾಡಿಸ್ಕೊಡೋಣ ಸರ್. ಫೈನಲ್ ಎಷ್ಟು? 185 ಫೈನಲ್ ಮಾಡಿ ಸರ್. 1,85,000ಕ್ಕೆ ವ್ಯಾನ್. ಹೌದು. ಸ್ವಿಫ್ಟ್ ಸರ್ ZXi 16 ಮಾಡಲು ಸಿಂಗಲ್ ಓನರ್ ಟಾಪ್ ಅಂಡ್ ಮಾಡಲು. ಏರ್ ಬ್ಯಾಗ್ ಮ್ಯಾಗ್ ವೀಲ್ ABS ಇದೆ. 4,95,000 ಹೆಚ್ಚು ಕಡೆ ಮಾಡಿಸ್ಕೊಡ್ತೀವಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ವಾಶ್ ಮಾಡಿ ಕೊಡ್ತೀವಿ. ಮ್ಯಾಗ್ ವೀಲ್ ಏರ್ ಬ್ಯಾಗ್ ABS ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೌದಾ? ಡೀಸೆಲ್ ಇದು? ಪೆಟ್ರೋಲ್ ಟಾಪ್ ಅಂಡ್ ಮಾಡಲು. ಹೌದು ಹೆಚ್ಚು ಕಡಿಮೆ ಆಗುತ್ತೆ. ಹೋಂಡಾ ಸಿಟಿ 2008 ಮಾಡಲು. AC ಪವರ್ ಸ್ಟೀರಿಂಗ್ ಕೊಂಡು ಏರ್ ಬ್ಯಾಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 7,05,000 ಸ್ವಲ್ಪ ಹೆಚ್ಚು ಕಡೆ ಮಾಡ್ಕೊಂಡ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಎಲ್ಲ ರನ್ನಿಂಗ್ ಇದೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ ಮಾಡಿ. ಹಾಗೆ ಇನ್ನು 2013 ಮಾಡಲು. VXi ಗಾಡಿ ರನ್ನಿಂಗ್ ತುಂಬಾ ಚೆನ್ನಾಗಿ. ಇಲ್ಲೂ ಡೆಂಟು ಕ್ರಾಚಸ್ ಇಲ್ಲ. 275 ಹೆಚ್ಚು ಕಡೆ ಮಾಡಿಸ್ಕೊಡ್ತೀವಿ. ಸ್ವಲ್ಪ ಹೆಚ್ಚು ಕಡೆ ಮಾಡೋಣ ಸರ್. ಹೇಳ್ಬಿಡಿ ಸರ್ ನೀವು. ಒಂದು 265 ಮಾಡಿ ಸರ್. 2,65,000 ಸ್ವಲ್ಪ ಹೆಚ್ಚು ಕಡೆ ಮಾಡೋಣ ಸರ್. ಇದು ಅಮೆಜಾನ್ ಆಗಿದೆ. ಇಲ್ಲಿ ಬನ್ನಿ. ವ್ಯಾಗನರ್ 2019 ಮಾಡಲು. 19 ಮಾಡಲು ಆಟೋಮೆಟಿಕ್ ಸಿಂಗಲ್ ಏರ್ ಬ್ಯಾಗ್ ಇದೆ. ಒಳ್ಳೆ ಸಿಸ್ಟಮ್ ಇದೆ. 4,10,000 ಸ್ವಲ್ಪ ಹೆಚ್ಚು ಕಡೆ ಮಾಡೋಣ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಒಂದು 4 ಲಕ್ಷದೊಳಗಡೆ ಒಂದು ಒಳ್ಳೆ ರೇಟ್. ಸ್ವಲ್ಪ ಹೆಚ್ಚು ಕಡೆ ಮಾಡೋಣ. ಹೇಳ್ಬಿಡಿ ಸರ್. ಮಾಡೋಣ ಬನ್ನಿ. ಹೇಳ್ಬಿಡಿ ಸರ್ ಒಳ್ಳೆ ರೇಟ್. ಬಂದು ನೋಡ್ಲಿ. ಆಟೋಮೆಟಿಕ್ ಗಾಡಿ ಚೆನ್ನಾಗಿದೆ. ಬನ್ನಿ ನೋಡಿ. ಹೇಳ್ಬಿಡಿ ಸರ್ ಎಷ್ಟಕ್ಕೆ ಆಗ್ಬೋದು? ಒಂದು 395 ಮಾಡ್ಬಿಡಿ ಸರ್. ಏನ್ ಸರ್ 3,95,000 ಮಾಡ್ಬಿಡಿ ಸರ್. ಓಕೆ ನೆಕ್ಸ್ಟ್ ಇನ್ನೊಂದು I20 ಇದೆ ನೋಡಿ ಸರ್. ಬ್ಲಾಕ್ ಕಲರ್ ಡೀಸೆಲ್ ಟಾಪ್ ಅಂಡ್ ಮಾಡಿ ಲಾಸ್ಟ್ 285 ಹೆಚ್ಚು ಕಡೆ ಮಾಡ್ಕೊಡಿ ಸರ್. 2,85,000 ಗಾಡಿ ತುಂಬಾ ಚೆನ್ನಾಗಿದೆ. ಆಸ್ಟಾ ಟಾಪ್ ಅಂಡ್ ಮಾಡಿ ಡೀಸೆಲ್ ಗಾಡಿ ತುಂಬಾ ನೀಟ್ ಆಗಿದೆ ಗಾಡಿ. ಇದು ಸರ್ I10 2011 ಮಾಡಲು. ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 2,05,000 ಸ್ವಲ್ಪ ಹೆಚ್ಚು ಮಾಡೋಣ ಸರ್. ಫೈನಲ್ ಸ್ವಲ್ಪ ಹೆಚ್ಚು ಮಾಡೋಣ. ಹೇಳ್ಬಿಡಿ 195 ಫೈನಲ್ ಮಾಡ್ಬಿಡಿ. 1,95,000 ಮಾಡಿ ಸರ್. ಇದು A ಸ್ಟಾರ್ 2010 ಮಾಡಲು VXi 185 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಲ್ ಅಂದ್ರೆ 175 ಫೈನಲ್ ಮಾಡ್ಬಿಡಿ ಸರ್. 1,75,000. ಹೌದು ಸರ್. ಹಾಗೆ ಇನ್ನೊಂದು ಒಮ್ನಿ 2007 ಮಾಡಲು. ಪೆಟ್ರೋಲ್ ಗ್ಯಾಸ್ 2 ಇದೆ. ಇದು FC ಮಾಡ್ಕೊಡ್ತೀವಿ. ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. 5 ವರ್ಷ FC ಇನ್ಶೂರೆನ್ಸ್ ಎಲ್ಲ. 1,55,000 ಸ್ವಲ್ಪ ಹೆಚ್ಚು ಕಡೆ ಮಾಡಿಸ್ಕೊಡ್ತೀವಿ. ಫೈನಲ್ ಅಂದ್ರೆ 1,500 ಕೊಟ್ಬಿಡಿ ಸರ್. ಫೈನಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀವಿ. 1,5 ಲಕ್ಷಕ್ಕೆ ಒಮ್ನಿ. ಹೌದು 2010 ಮಾಡಲು. ಪೆಟ್ರೋಲ್ ಗ್ಯಾಸ್ ಇದೆ. 1,85,000 ಹೆಚ್ಚು ಕಡಿಮೆ ಆಗುತ್ತೆ. 1,85,000. ಹೌದು. ಆಮೇಲೆ ಇದೊಂದು ಗ್ರಿಲ್ ಹಾಕೊಡ್ತೀವಿ. 2010 ಮಾಡಲು. ಡೀಸೆಲ್ VDI ಶಿಫ್ಟ್ ಮ್ಯಾಗ್ ವೀಲ್ ಇದೆ. ಗಾಡಿ ಚೆನ್ನಾಗಿದೆ. 2,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಜಾಸ್ತಿ ಆಯ್ತಲ್ಲ ಸರ್? ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಡೀಸೆಲ್ ಸರ್. ಹೇಳಿ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಬಂದು ನೋಡಿ. 2.5 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಬನ್ನಿ. ಕಡಿಮೆ ಮಾಡ್ತಾರೆ ಬನ್ನಿ. ಡೀಸೆಲ್ ಗಾಡಿ ಮತ್ತೆ ತುಂಬಾ ಇದೆ. ಬನ್ನಿ ಸರ್. ಇದು ಸರ್ 2015 ಮಾಡಲಿ. ಲಿಯಾನ್ 195 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಒಂದು ಫೈನಲ್ ಅಂದ್ರೆ 175 ಫೈನಲ್ ಮಾಡ್ಬಿಡಿ ಸರ್. 1,75,000. ಹೌದು. ಓಕೆ ಸ್ಯಾಂಟ್ರೋ ನೋಡಿ. 2005 ಮಾಡಲು. ಸಿಂಗಲ್ ಓನರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,40,000 ಹೆಚ್ಚು ಕಡಿಮೆ ಮಾಡ್ಕೊಡಿ ಸರ್. ಹೆಚ್ಚು ಕಡಿಮೆ ಮಾಡಿಸ್ಬೋದು. ಒಂದು 1,20 ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ನೋಡಿ. 1,20,000 ಅಲ್ಲ ಸರ್. ಬನ್ನಿ ಮುಂದೆ ಮಾತಾಡೋಣ. ಬನ್ನಿ. ಸ್ಯಾಂಟ್ರೋ ಮಾತ್ರ 7 ಗಂಟೆ ಇದೆ. ಮಾಡ್ಕೊಟ್ಬಿಡಿ ಸರ್. ಸ್ವಲ್ಪ ಮುಂದೆ ಬದಲಿ ಹೆಚ್ಚು ಕಡಿಮೆ ಮಾಡೋಣ ಸರ್. ಸರ್ ಇಲ್ಲ ಹಿಂದೆ ಅಲ್ಲ ಸರ್. ನೀವು ಮುಂದೆ ಬದಲಿ ಹೆಚ್ಚು ಕಡಿಮೆ ಮಾಡೋಣ ಸರ್. ಇದು ಸರ್ 2014 ಮಾಡಲ್. Hyundai Accent 63,000 ಹೊಡಿದೆ. ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ. 375 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಫೈನಲ್ ಮಾಡೋಣ. ಒಂದು 365 ಮಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ಗಾಡಿ. ಹೌದೌದು. ಇದು I20 2014 ಮಾಡಲ್. ಆಸ್ಟಾ ಟಾಪ್ ಅಂಡ್ ಮಾಡಲ್ ಪೆಟ್ರೋಲ್ 485 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್. ಫೈನಲ್ ಒಂದು 475 ಮಾಡಿಬಿಡಿ ಸರ್. ಎಷ್ಟು ಸರ್? ಎಷ್ಟು? 475 ಮಾಡಿ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. 4,70,000 ಮಾಡಿ. ಮ್ಯಾಗ್ ವೀಲ್ ಏರ್ ಬ್ಯಾಗ್ ABS ಫುಲ್ ಲೋಡೆಡ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಎಷ್ಟು ಸರ್ ಫೈನಲ್? ಸರ್ 475 ಮಾಡಿ ಸರ್. 4,75,000 ಫುಲ್ ಲೋಡೆಡ್ ಗಾಡಿ ತುಂಬಾ ಚೆನ್ನಾಗಿದೆ. ಆಸ್ಟಾ ಟಾಪ್ ಅಂಡ್ ಮಾಡಲು. ಹಾಗೆ ಇದು ಹೋಂಡಾ ಸಿಟಿ 2014 ಮಾಡಲು. ಡೀಸೆಲ್ ಗಾಡಿ ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. 4,70,000 ಹೆಚ್ಚು ಕಡಿಮೆ ಮಾಡಿಸ್ಕೊತೀವಿ. ಫೈನಾನ್ಸ್ ಕೂಡ ಆಗುತ್ತೆ. ಇದು 4,75,000. ಹೌದೌದು. ಡೀಸೆಲ್ ಗಾಡಿ 75,000ಕ್ಕೆ ಸಿಟಿನಾದ್ರೂ ತಗೊಳ್ಳಿ. I20 ಹೌದೌದು. ಎರಡು ಡೀಸೆಲ್ ಗಾಡಿ. ಇಲ್ಲ ಇದು ಡೀಸೆಲ್ ಇದು ಪೆಟ್ರೋಲ್. ಹೌದೌದು. ಓಕೆ
ನೆಕ್ಸ್ಟ್ ಸ್ಯಾಂಟ್ರೋ 2007 ಮಾಡಲು ಸಿಂಗಲ್ ಓನರ್ 1,35,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. 1,35,000. ಹೌದು. ಇದು ಸರ್ ಈ ಇದು 2005 ಮಾಡಲು ಸಿಂಗಲ್ ಓನರ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. 1,50,000ಕ್ಕೆ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ ಸರ್. 1,50,000ಕ್ಕೆ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀವಿ ಸರ್. ಇನ್ನೊಂದು ರೇಟ್ ಹೇಳ್ಬಿಡಿ ಸರ್. 1,45 ಮಾಡಿ ಸರ್ ಫೈನಲ್. ಹೌದು. ಇದು Ertiga 2012 ಮಾಡಲು Ertigaದಲ್ಲೂ 12 ಮಾಡಲ್ ಇದೆ ನೋಡಿ. VXI ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ. 4.5 ಲಕ್ಷ ಸ್ವಲ್ಪ ಹೆಚ್ಚು ಮಾಡೋಣ ಸರ್. ಫೈನಲ್ 4,40 ಮಾಡಿ ಸರ್. ಇನ್ನೊಂದು ರೇಟ್ ಗಾಡಿ ತುಂಬಾ ಚೆನ್ನಾಗಿದೆ, ಮಾಡಿ ಹೇಳ್ಬಿಡಿ ಸರ್. 4,40 ಮಾಡಿ ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಎಷ್ಟು ಸರ್ ಫೈನಲ್ ಹೇಳ್ಬಿಡಿ ಸರ್? ಅಂದ್ರೆ 4,35,000 ನಿಮ್ಮ ಕಡೆಯಿಂದ ಬಂದ್ರೆ ಫೈನಲ್ ಮಾಡ್ಬಿಡಿ ಸರ್. 4,35,000 ಫೈನಲ್ ಮಾಡಿ ಸರ್. ಇದು ಸರ್ ಡಿಸೈರು ಅದಾಗಿದೆ. ಆಸ್ಪೆಲ್ ಇದೆ ನೋಡಿ, 2017 ಮಾಡಲು. ಇದು ಬ್ಲೋ ಎಲ್ಲ ರೆಡಿ ಮಾಡಿಸ್ಕೊಡ್ತೀವಿ. ಗಾಡಿ ಚೆನ್ನಾಗಿದೆ. ಟಾಟಾ ಜಸ್ಟ್ 16 ಮಾಡಲು ಎಲ್ಲೋ ಬೋರ್ಡು 2,25,000 ಸ್ವಲ್ಪ ಹೆಚ್ಚು ಮಾಡಿಸ್ಕೊಡ್ತೀವಿ. 2,25,000 CC ಕಂಡೀಷನ್ ಕೊಡ್ತೀವಿ ಸರ್. ಓಕೆ ನೆಕ್ಸ್ಟ್ ವ್ಯಾಗನರ್ 2012 ಮಾಡಲು 2,45 ಹೆಚ್ಚು ಕಡೆ ಮಾಡಿಸ್ಕೊಡ್ತೀವಿ. VXI. ಓಕೆ. ಆಮೇಲೆ ಫೋರ್ಡ್ ಆಸ್ಪೆಲ್ ಇದೆ 2017 ಮಾಡಲು, ಅದು CC ಕಂಡೀಷನ್ ಕೊಡ್ತೀವಿ. ಅದು 2,35,000 ಸ್ವಲ್ಪ ಹೆಚ್ಚು ಕಡೆ ಮಾಡ್ಕೊಡ್ತೀವಿ. ಎಲ್ಲೋ ಬೇಡ ಅದು. ಆಮೇಲೆ ಇದು ನೋಡಿ ಕ್ವಾಂಟೋ 2012 ಮಾಡಲು AC 7 ಸೀಟು ಮ್ಯಾಗ್ವಿಲ್ ಇದೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಸ್ಕಾರ್ಪಿಯೋ ಹುಡ್ಕೋದಿಗೆ ಒಳ್ಳೆ ಗಾಡಿ. 2,75,000 ಹೆಚ್ಚು ಕಡೆ ಮಾಡಿಸ್ಕೊಡ್ತೀವಿ ಸರ್. ಇನ್ನೊಂದು ರೇಟು ಒಂದು 2,65 ಮಾಡಿ. 2,65,000 ಮಾಡಿ ಸರ್. ಓಕೆ. ನಾನು 2015 ಮಾಡಲು ಆಟೋಮೆಟಿಕ್ 50,000 ಹೊಡಿದೆ. ಇದು 1,85,000 ಹೆಚ್ಚು ಕಡೆ ಮಾಡಿಸ್ಕೊಡ್ತೀವಿ ಸರ್. 1,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. XS4 ಹಾಗೆ 2008 ಮಾಡಲು ಟಾಪ್ ಅಂಡ್ ಮಾಡಲ್ ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. 195 ಹೆಚ್ಚು ಕಡೆ ಮಾಡಿಸ್ಕೊಡೋಣ. 1,95,000. I20 2010-11 ಮಾಡಲು ಡೀಸೆಲ್ ಗಾಡಿ, ಸ್ವಲ್ಪ ಆಯಿಲ್ ಸರ್ವಿಸಿಂಗ್ ಮಾಡ್ಕೋಬೇಕು. 1,75,000 ಹೆಚ್ಚು ಕಡೆ ಮಾಡಿಸ್ಕೊಡ್ತೀವಿ ಸರ್. 1,75,000 ಹೌದು. ಡೀಸೆಲ್ ಗಾಡಿ ನಾನು ಸರ್ 2015 ಮಾಡಲು ಸಿಂಗಲ್ ಓನರ್ 1,45 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಅದು 12 ಮಾಡಲು 65,000 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್. 65,000. 1,45,000 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ಇದು ಸರ್ ಸಿಯಾಜ್ 2016 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಇದು ಬಂದ್ಬಿಟ್ಟು 5.5 ಲಕ್ಷ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್. ಹೇಳ್ಬಿಡಿ ಸರ್. 5.5 ಹೆಚ್ಚು ಕಡಿಮೆ ಮಾಡೋಣ. ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಡೀಸೆಲ್ ಗಾಡಿ 5,50,000 ಹೆಚ್ಚು ಕಡಿಮೆ ಆಗುತ್ತೆ. ಅದ್ರಲ್ಲಿ ಎಷ್ಟು ಕಡಿಮೆ ಆಗುತ್ತೆ? ಸಿಂಗಲ್ ಓನರ್. ಇದು ಸರ್ ಶಿಫ್ಟ್ 2013 ಮಾಡಲು ಶಿಫ್ಟ್ ಡಿಸೈರ್ VDI 4,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹೌದು. ಎಲ್ಲಾನು ರೀಸನಬಲ್ ಪ್ರೈಸಿಂಗ್ ಅಲ್ಲಿ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಹಾಗೆ ನೆಕ್ಸ್ಟ್ ನೋಡ್ತಾ 2009-10 ಫ್ರೆಶ್ FC ಆಗಿದೆ. ಸಣ್ಣ ಪುಟ್ಟ ಬಂಪರ್ ಸ್ವಲ್ಪ ಕ್ರಾಚಸ್ ಇದೆ. ಬಂಪರ್ ಟಚ್ ಮಾಡಬೇಕು. ಗಾಡಿ ಒರಿಜಿನಾಲಿಟಿ ಇದೆ. ಫ್ರೆಶ್ FC ಆಗಿದೆ. 1,65,000 ಹೆಚ್ಚು ಕಡೆ ಮಾಡಿಸ್ಕೊಡ್ತೀವಿ. ಫೈನಾನ್ಸ್ ಕೂಡ ಇದು ಗಾಡಿ ಚೆನ್ನಾಗಿದೆ. 1,65 ಸ್ವಲ್ಪ ಹೆಚ್ಚು ಕಡೆ ಮಾಡಿಸ್ಕೊಡ್ತೀವಿ ಸರ್. 1,65,000 ಸ್ವಲ್ಪ ಹೆಚ್ಚು ಕಡೆ 1,5 ಲಕ್ಷಕ್ಕೆ ಆಗುತ್ತೆ ಸರ್. ಮಾಡೋಣ. ಫ್ರೆಶ್ FC ಆಗಿದೆ. 1,5 ಲಕ್ಷಕ್ಕೆ ಶಿಫ್ಟ್. ಹೌದು. ಫ್ರೆಂಡ್ಸ್, ಹಾಗೆ ನಮ್ಮ NXO ಕಾರ್ಸ್ ಅಲ್ಲಿ ಒಂದು ಕ್ರೆಟಾ ಕಾರ್ ಡೆಲಿವರಿ ಹೋಗ್ತಾ ಇದೆ. ನಮ್ಮ ಜೊತೆ ಥಾಮಸ್ ಸರ್ ಇದ್ದಾರೆ. ಫಸ್ಟ್ ಬನ್ನಿ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದನ್ನು ಕೂಡ ಕೇಳ್ಬಿಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಬಹಳ ಸಂತೋಷ ನಿಮ್ಮನ್ನು ನೋಡಿ. ನಿಮ್ಮನ್ನೆಲ್ಲ ನಾವು ಯೂಟ್ಯೂಬ್ ಅಲ್ಲೇ ನೋಡ್ತಾ ಇದ್ವಿ. ಇವತ್ತು ನಿಮ್ಮನ್ನು ನೇರವಾಗಿ ನೋಡುವಂತ ಒಂದು ಅವಕಾಶ ಸಿಕ್ಕಿದೆ. ಥ್ಯಾಂಕ್ಸ್ ಅಲ್ಲ ದೇವರಿಗೆ ನಾವು ಹೇಳಬೇಕು. ಅದು ಹೇಳ್ಬೇಕು. ನಮ್ಮ ಫ್ರೆಂಡ್ ಒಳ್ಳೆ ಸ್ನೇಹಿತರು ಇವ್ರ ಸ್ನೇಹಿತರು ಒಳ್ಳೆ ಇವರ ಸ್ನೇಹ ಬಾಳದು. ಯಾಕೆಂದ್ರೆ ಫ್ರೆಂಡ್ಸ್ ಆರ್ ಗಿಫ್ಟ್ ಆಫ್ ದ ಗಾಡ್ ಅಂತ ಹೇಳ್ತಾರೆ. ಸ್ನೇಹ ದೇವರು ಕೊಡುವಂತ ಒಳ್ಳೆ ಬಹುಮಾನ ಅಂತೆ. ಆ ಬಹುಮಾನಕ್ಕಾಗಿ ನಿಜವಲ್ಲ ಅವರು ನಮ್ಮನ್ನ ಪ್ರೀತಿಯಾಗಿ ಒಳ್ಳೆಯ ಕಾರನ್ನ ನಮಗೆ ಇವತ್ತು ಕೊಟ್ಟಿದ್ದಾರೆ. ನಿಜವಲ್ಲ ನಮ್ಗೆ ಇಡಿಸಿದ ಕಲರು ನಮಗೆ ಬೇಕಾದಂತ ಯಾವ ರೀತಿ ನಮ್ಮ ಟೇಸ್ಟ್ ಇದೆಯೋ ಆ ಟೇಸ್ಟ್ ತಕ್ಕನಾಗಿ ನಮಗೇನೆ ಮಾಡಿಸ್ಕೊಟ್ಟಾಗೆ ಶೋರೂಮ್ ಅಲ್ಲಿ ಹೇಗೆ ಚಾಯ್ಸ್ ಮಾಡ್ತೀವೋ ಆ ಚಾಯ್ಸ್ ನಮ್ಗೆ ಕೊಟ್ಟಿದ್ದಾರೆ. ಚಾಯ್ಸ್ ಕೊಟ್ಬಿಟ್ಟು ಖಂಡಿತ. ಯಾಕೆಂದ್ರೆ ಅದೆಲ್ಲ ಸಿಗ್ಬೇಕಂದ್ರೆ ಗಾಡ್ ಗ್ರೇಸ್. ನಾನು ಹೇಳ್ಬೇಕಷ್ಟೇ ದೇವ್ರ ಕೃಪೆ ಇರ್ಬೇಕಂತೆ, ದೊಡ್ಡವರ ಆಶೀರ್ವಾದ ಇರ್ಬೇಕಂತೆ, ನಮ್ದು ಕೈ ಚಳಕ ಇರ್ಬೇಕಲ್ಲ. ಅದೇನೇ ಇದು ಹೇಳ್ಬೇಕು ಅಂದ್ರೆ ಬಹಳ ಸಂತೋಷ. ಮನಸ್ಸು ನೋಯಿಸಲ್ಲ. ಹತ್ತು ಕಾರ್ ಬಗ್ಗೆ ಕೇಳಿದ್ರು ಅದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತಾರೆ. ಯಾವುದೇ ರೀತಿ ಇವ್ರು ತಗೋತಾರ ಇಲ್ವಾ ಅನ್ನೋದಲ್ಲ, ಅವ್ರು ತಗೊಳ್ಳೋದು ಬಿಡೋದು ಅವರ ಚಾಯ್ಸ್. ಆದ್ರೆ ಅವರು ಅದನ್ನ ಪ್ರೆಸೆಂಟೇಷನ್ ಮಾಡ್ತಾರೆ ನೋಡಿ. ಅವಾಗ ತಗೊಳ್ಳೋದಕ್ಕೆ ಆಗದೇ ಇರುವಂತ ವ್ಯಕ್ತಿನೂ ಅವನ ಆ ಮನಸ್ಸಲ್ಲಿ ಒಂದು ಒಳ್ಳೆ ಒಂದು ಅಭಿಪ್ರಾಯ ಬರುತ್ತೆ. ಇವ್ರು ಹೇಳುವಂತರಲ್ಲಿ ಸತ್ಯಾಂಶ ಇದೆ ಅಂತೇಳಿ ಆ ಸತ್ಯನ ತಿಳ್ಕೋಬೇಕು ಮನುಷ್ಯ ಅಷ್ಟೇನೆ. ಆದ್ರೆ ನಮಗೆ ಒಳ್ಳೆ ಪ್ರೈಸ್ ಅಲ್ಲಿ ಕೊಟ್ಟಿದ್ದಾರೆ. ನಾವು ಇಲ್ಲ ರೀ ಇಷ್ಟ ಆಗಲ್ಲ ನಮ್ದು ಇಷ್ಟೇ ಆಗೋದು ಎಂಬುದು ಆಗ ಹೇಳುವಾಗ್ಲೂ ಒಂದ್ ದಿವಸ ಟೈಮ್ ಕೊಡಿ ಸರ್ ಅಂತಾರೆ. ಆ ಒಂದ್ ದಿವಸ ಟೈಮ್ ತಗೊಂಡು ಮತ್ತೆ ನಮ್ಮ ಒಂದು ಇದಕ್ಕೆ ಒಂದು ಯಾವುದೋ ಒಂದು ವ್ಯಾಪಾರಕ್ಕೆ ಕರೆಕ್ಟ್ ಆದಂತ ಪ್ರೈಸ್ ನಮಗೆ ಕೊಡ್ತಾರೆ. ನಮಗೂ ಮನಸ್ಸು ಬೇಜಾರಾಗಲ್ಲ, ಅವರು ಸಂತೋಷವಾಗಿರ್ತಾರೆ, ನಾವು ಸಂತೋಷವೇ. ನೀವು ಎಲ್ಲಿಂದ ಸರ್ ಬಂದಿರೋದು? ಸರ್ ನಾನು ಶಿವಮೊಗ್ಗದವನು, ಶಿವಮೊಗ್ಗ ಭದ್ರಾವತಿಯವರು. ಬ್ಯಾಂಗ್ಳೂರ್ನಲ್ಲಿ ಸೆಟಲ್ ಆಗಿದ್ದೀವಿ. ಹಾಗೆ ನಮ್ಮ ಸ್ನೇಹಿತರು ಬೇಕು ಅಂತ ಹೇಳಿದ ಕೂಡಲೇ ಇಮಿಡಿಯೇಟ್ ಆಗಿ ಬಂದು 3 ದಿವಸ ಮುಂಚೆನೆ ಗಾಡಿನ ಬುಕ್ ಮಾಡಿ ಹೋದ್ವಿ. ಆದ್ರೆ ಒಳ್ಳೆ ರೀತಿಯಲ್ಲಿ ನಮಗೆ ಎಲ್ಲ ಕ್ಲಿಯರ್ ಮಾಡಿ ಅದರಲ್ಲಿ ನಮಗೆ ಏನೇನು ಬೇಕಾದ್ರದ್ದು ವ್ಯವಸ್ಥೆ ಎಲ್ಲವನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಈಗ ಒಬ್ರು ಅಂತಲ್ಲ, ಇಸ್ ಅ ಟೋಟಲಿ ಇಲ್ಲಿರುವಂತ ಎಲ್ಲ ಸ್ನೇಹಿತರು ಇವರು ಅಷ್ಟೇ. ನಮ್ಮ ಸಾಬ್ಜಿ ಇದಾರಲ್ಲ ಇವರು ಅಷ್ಟೇ.
ಸರ್ ಏನು ನಮ್ಮ ಭತ್ತ ತಗೊಂಡ್ರೆ ಎಲ್ಲ ಚೆನ್ನಾಗಿರ್ಬೇಕು ಸರ್. ಹೌದ್ರಿ, ನಿಜ. ಎಲ್ಲಾದ್ರೂ ನಗ್ನಗ್ತಾ ಇರಬೇಕು, ಎಲ್ಲಾದ್ರೂ ಚೆನ್ನಾಗಿರ್ಬೇಕು. ಅದೇ ನಮ್ದು ಇದು ಬಂದು ಎಲ್ಲಾರ ಹತ್ರ ಒಂದು ಕಾರ್ ಇರಬೇಕು. ಅದು ಯಾಕೆ ಎಮರ್ಜೆನ್ಸಿನಲ್ಲಿ ಎಲ್ಲೂ ಹೋಗ್ಬೇಕು, ಫಂಕ್ಷನ್ ಹೋಗ್ಬೇಕು, ಎಲ್ಲಾದರೂ ಟೂರ್ ಹೋಗ್ಬೇಕು, ಊರಿಗೆ ಹೋಗ್ಬೇಕು, ಒಂದು ಚಿಕ್ಕ ಗಾಡಿ, ಕಡಿಮೆ ಬಜೆಟ್ ಆಗಲಿ ಜಾಸ್ತಿ ಬಜೆಟ್ ಆಗಲಿ, ಒಂದು ಮನೆಯಲ್ಲಿ ಒಂದು ಮನೆ ಇರಬೇಕು, ಒಂದು ಗಾಡಿ ಇರಬೇಕು, ಒಳ್ಳೆ ಮದುವೆ ಆಗಬೇಕು, ಚೆನ್ನಾಗಿ ಮಕ್ಕಳು ಇರಬೇಕು, ಆರಾಮಾಗಿ ಇರಬೇಕು ಫ್ಯಾಮಿಲಿ. ಅಷ್ಟೇ ನಮ್ಮದು. ಆದ್ರೆ ಇವರಲ್ಲಿ ಒಂದೇ ಒಂದು ಇಷ್ಟ, ಆದ್ರೆ ಬಹಳ ಚಂದ ಕನ್ನಡ ಮಾತಾಡ್ತಾರೆ. ಹೌದು, ಆ ಕನ್ನಡ ನಾವು ಚಿಕ್ಕ ವಯಸ್ಸಿಂದ ನಾವೆಲ್ಲ ಬೆಳೆದಿರೋದೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಅವರೇ. ರವಿ, ಮಂಜು, ಆರ್ಬಿಸಿ ರೋಡ್ನಲ್ಲಿ ನಾವು ಇರೋದು. ಎಲ್ಲ ಫ್ರೆಂಡ್ಸು ನಮ್ಮ ಹತ್ರ ಎಲ್ಲ ಇದೆ. ಹೌದು, ಆ ಥರ ಬಹಳ ಸಂತೋಷ ನಮಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ತುಂಬ ಸಂತೋಷ. ನೋಡಿ, ಬಾಯ್ ಸರ್. ಸರ್ ಇವಾಗ ಇಲ್ಲಿ ಇರೋದೆಲ್ಲ ಗಾಡಿಗಳು ತೋರಿಸಿದೀವಿ. ಆಮೇಲೆ ನಮ್ದು ಇನ್ನೊಂದು ಹಿಂದೆ ಇದೆ, ಅಲ್ಲಿ ಅಡ್ರೆಸ್ ತೋರಿಸಿನಿ, ಅಲ್ಲಿ ಹೋಗೋಣ. ಅಲ್ಲಿ ಹೋಗೋಣ ನಡೀರಿ. ಇವಾಗ ಇನ್ನೊಂದು ಎರಡಕ್ಕೆ ಬಂದಿದ್ದೀವಿ. ಗೆಟ್ಸ್ ಬಗ್ಗೆ ಡೀಟೇಲ್ಸ್ ತಗೊಳ್ಳೋಣ ಸರ್. 2008 ಮಾಡಲು AC ಪವರ್ ಸ್ಟೇರಿಂಗ್ ಕೊಂಡು ಗಾಡಿ ತುಂಬಾ ಚೆನ್ನಾಗಿದೆ. ವಾಶ್ ಗಿಶ್ ಮಾಡಿ ಕ್ಲೀನ್ ಆಗಿ ಕೊಡ್ತೀವಿ. 1,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 1,35,000. ಹೌದು, ಗಾಡಿ ಚೆನ್ನಾಗಿದೆ. ಆಮೇಲೆ ವ್ಯಾಗನಾರ್ 2010 ಮಾಡಲು LXi, ಇದು K ಸೀರೀಸ್, ವಾಶ್ ಗಿಶ್ ಮಾಡಿ ಕೊಡ್ತೀವಿ. 2,15,000 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್. ಫೈನಲ್ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಬನ್ನಿ. ಹೇಳ್ಬಿಡಿ ಸರ್. ಫೈನಲ್ 2,500,000 ಮಾಡ್ಬಿಡಿ ಸರ್. ಫೈನಲ್ 2 ಲಕ್ಷನಾ? 2,05,000 ಹೆಚ್ಚು ಕಡಿಮೆ 2,05,000 ಮಾಡ್ಬಿಡಿ. 2 ಲಕ್ಷಕ್ಕೆ ಆಗ್ಬಿಡುತ್ತೆ. ಒಂದು 2 ಮೇಲೆ ಏನೋ ಮಾಡೋಣ ಬನ್ನಿ. ಇದು ಆಲ್ಟೋ 800 2016-17 ಮಾಡಲು ಒರಿಜಿನಲ್ ಗಾಡಿ. 2,85,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಂಡು ಮಾಡಲು ಸರ್. 16-17 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 2,85,000ಕ್ಕೆ ಆಲ್ಟೋ ಕಡಿಮೆ ಆಗುತ್ತೆ. 16-17 ಮಾಡಲು ಹೆಚ್ಚು ಕಡಿಮೆ ಆಗುತ್ತೆ. ಇದು ಸರ್ ವಿಸ್ಟಾ. ಆಮೇಲೆ ಇದು ಮಾನ್ಸಾ 2010 ಮಾಡಲ್ ಪೆಟ್ರೋಲ್. ಇದು ಬಂದ್ಬಿಟ್ಟು 1,65,000 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್. ಫೈನಲ್ ಬನ್ನಿ ಹೆಚ್ಚು ಕಡಿಮೆ ಮಾಡೋಣ. ಇದು ಬೇಡ, ಇದಿದೆ. ಇದು ಕೂಡ 10 ಮಾಡಲು ಗಾಡಿ ಚೆನ್ನಾಗಿದೆ. ಇದು 1,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಷ್ಟಕ್ಕಾಗ್ಬೋದು ಸರ್ ಫೈನಲ್? ಬನ್ನಿ ಹೆಚ್ಚು ಕಡಿಮೆ ಮಾಡೋಣ. ಗಾಡಿ ಲೈಕ್ ಆಗಿಲ್ಲ, ಬೇರೆ ಗಾಡಿ ಲೈಕ್ ಆಯ್ತು, ಇನ್ನೊಂದು ಲೈಕ್ ಆಯ್ತು. ಅವಾಗ ಏನ್ ಗೊತ್ತಾ, ಇಲ್ಲಿ ಬಂದಿನ ಮೇಲೆ ನಾವು ಕೂತ್ಕೊಂಡು ವ್ಯಾಪಾರ ಮಾಡೋಕೆ ಚೆನ್ನಾಗಿರೋದು. ಹೋಟ್ಲಲ್ಲಿ ತುಂಬಾ ಐಟಮ್ ಇರುತ್ತೆ. ಇವಾಗ ಅನ್ನ ಸಾಂಬಾರು ಆರ್ಡರ್ ಕೊಡ್ತೀವಿ, ಮುಂದೆ ಒಂದು ಬಿರಿಯಾನಿ ತಿಂತಾ ಇದ್ದಾನೆ, ಅನ್ನ ಸಾಂಬಾರು ಬೇಡದಿ ಬಿರಿಯಾನಿ ಅಂತಾರೆ. ಅದಕ್ಕೆ ಬಂದ್ಬಿಟ್ರೆ ಎಲ್ಲಾ ಗಾಡಿ ನೋಡ್ಬೋದು, ಓಡಿಸ್ಬೋದು, ಚೆಕ್ ಮಾಡ್ಬೋದು, ಆರಾಮಾಗಿ ಕೂತ್ಕೊಂಡು ವ್ಯಾಪಾರ ಮಾಡ್ಬೋದು. ನೆಕ್ಸ್ಟ್ ಐಟನ್ 2008 ಮಾಡಲು. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು 7,05,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್. ಫೈನಲ್ ಹೇಳಿ ಸರ್. ಮಾಡೋಣ, ಹೆಚ್ಚು ಕಡಿಮೆ ಮಾಡೋಣ. ಹೇಳ್ಬಿಡಿ ಸರ್. ಮಾಡೋಣ, 195 ಮಾಡ್ಬಿಡಿ ಸರ್. 1,95,000. ಇದೊಂದು 2003 ಮಾಡಲು ವ್ಯಾಗನಾರ್ LXi. ಇದು ಬಂದ್ಬಿಟ್ಟು 1,35,000 ಹೇಳೋದು, ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್. 1,35,000 AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಇದೆ ಸರ್. ಓಕೆ, ಇದು 2013 ಮಾಡಲು ಟಾಪ್ ಅಂಡ್ ಮಾಡಲು ZXi 4,25,000 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್. 4,25,000. ಹೌದೌದು. ಇದು ಸರ್ ಇದಾಗಿದೆ. ಅಲ್ಲ, ಸ್ಯಾಂಟ್ರೋ ಇದೆ ನೋಡಿ ಸರ್. 2006 ಮಾಡಲು FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. GLS ಮ್ಯಾಗ್ವಿಲ್ ಇದೆ. 1,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ, ಇದು ರೆಡ್ ಕಲರ್. ಇದು ಆಗಿದೆ. ಇದು ನೋಡಿ ಆಲ್ಟೋ 2010 ಮಾಡಲು LXi 1,95,000 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ. 1,95,000. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದ್ರ ಬಗ್ಗೆ ಹೇಳಿ ಸರ್. 2014 ಮಾಡಲು ಟೈಟಾನಿಯಂ. ಇದು ಸ್ಟೆಪ್ನಿದು 4 ಮ್ಯಾಗ್ವಿಲ್, ಏರ್ ಬ್ಯಾಗು ಎಲ್ಲ ಬರುತ್ತೆ. 195 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್. 1,95,000. ಹೌದೌದು. 10 ಮಾಡಲು ಸಿಂಗಲ್ ಓನರ್ ಸ್ಯಾಂಟ್ರೋ ಫ್ರೆಶ್ FC ಆಗಿದೆ. 2,05,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಸರ್. ಎಷ್ಟು ಸರ್ ಫೈನಲ್? ಬನ್ನಿ ಹೆಚ್ಚು ಕಡಿಮೆ ಮಾಡೋಣ. ಫೈನಲ್ ಹೇಳಿ ಸರ್. 10 ಮಾಡಲು ಸಿಂಗಲ್ ಓನರ್ 5 ವರ್ಷ FC ಫ್ರೆಶ್ ಆಗಿದೆ. 2,05,000 ಹೆಚ್ಚು ಕಡಿಮೆ. ಆಲ್ಟೋ 800 2012 ಮಾಡಲು. ಇದು 2,05,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. 2,05,000 ಸ್ವಲ್ಪ ಹೆಚ್ಚು ಕಡಿಮೆ ಫೈನಲ್ ಹೇಳಿ ಸರ್. ಮಾಡೋಣ. ಹೇಳ್ಬಿಡಿ ಸರ್. 195 ಮಾಡ್ಬಿಡಿ ಸರ್. ಫೈನಲ್ 195 ಮಾಡಿ ಸರ್. 1,95,000. ಹೌದು. 2012 ಮಾಡಲು VXi. ಇದು 2,05,000 ಹೇಳೋದು. 2,05,000 ಹೇಳೋದು. 195 ಕೊಟ್ಬಿಡಿ ಸರ್. ಓಕೆ, ಇದು ಸ್ವಿಫ್ಟ್ ZXi ಟಾಪ್ ಅಂಡ್ ಮಾಡಲು ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಇದೆ. 3,25,000 ಹೇಳೋದು. ಫೈನಲ್ 3 ಲಕ್ಷ ಕೊಟ್ಬಿಡಿ ಸರ್. 3 ಲಕ್ಷಕ್ಕೆ ಸ್ವಿಫ್ಟ್. ಹೌದು, ಸ್ವಿಫ್ಟ್ ಟಾಪ್ ಅಂಡ್ ಮಾಡಲು ZXi. ಇನ್ನೊಂದು ಸ್ವಿಫ್ಟ್ ಸರ್, ಡಿಸೈರ್ ಆಪಲ್ ಶೇಪ್ 40 ಚೇಂಜ್ ಓಡಿದೆ. 41,000 ಓಡಿದೆ. 625 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ. ಆಪಲ್ ಶೇಪ್ ವಾಶ್ ಗಿಶ್ ಮಾಡಿ ಕೊಡ್ತೀವಿ. ಎಷ್ಟೇ ಮಾಡಲ್ ಸರ್? 2020 ಮಾಡಲು. 2020 ಮಾಡಲು. ಹೌದು. 6,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ಸರ್ ಡಿಸೈರ್ 2012 ಮಾಡಲು ಸಿಂಗಲ್ ಓನರ್ VXi. ಇದು ಕೂಡ ತುಂಬಾ ಚೆನ್ನಾಗಿದೆ. 83,000 ಚೇಂಜ್ ಓಡಿದೆ ಹೆಚ್ಚು ಕಡಿಮೆ. ಇದು 3,85,000 ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 3,85,000. ಹೌದು, ಸಿಂಗಲ್ ಓನರ್ ಫೈನಾನ್ಸ್ ಕೂಡ ಆಗುತ್ತೆ. ನೀಟಾಗಿ 3,85,000 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ. ಹಾಗೆ i10 ಸರ್ 2010 ಮಾಡಲು 2,10 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್.
2,10,000 ಹೇಳ್ತಾರೆ, ಹೆಚ್ಚು ಕಡಿಮೆ ಆಗುತ್ತಂತೆ. ನೋಡ್ತಾ ಇರ್ಬೋದು ಗಾಡಿ ನಂಬರ್ 8155 ಗಾಡಿ ನಂಬರು. 10 ಮಾಡಲ್ಲ ಸರ್? ಹೌದೌದು. ಓನರು ಸಿಂಗಲ್ ಓನರ್. ಸಿಂಗಲ್ ಓನರ್. ಹಾಗೆ ಫ್ರೆಂಡ್ಸ್ ಇನ್ನೊಂದು ಡ್ಯಾಟ್ಸನ್ ಗೋ ಇದೆ ನೋಡಿ, 17-18 ಗಾಡಿ ವಾಶ್ ಗಿಶ್ ಮಾಡಿ ನೀಟಾಗಿ ಕೊಡ್ತೀವಿ. 7 ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಆಗಿದೆ ಸರ್. ಫೈನಲ್ ಅಂದ್ರೆ ಬನ್ನಿ 190 ಕೊಟ್ಬಿಡೋಣ. 1,90,000ಕ್ಕೆ. ಎಷ್ಟೇ ಮಾಡಲ್ಲ? 17-18 ಡ್ಯಾಟ್ಸನ್ ಗೋ ಪೆಟ್ರೋಲ್. ಆಮೇಲೆ ಇನ್ನೊಂದು ಎಲ್ಲಾದ್ರು ಹೇಳ್ತಾರೆ ಸರ್ ನಿಮ್ಮ ಅಡ್ರೆಸ್ ಗೊತ್ತಾಗಲ್ಲ ಹಿಂಗೆ ಅಂತ. ಇಲ್ಲಿ ನಮ್ಮ ರೋಡ್ ಪಕ್ಕದಲ್ಲಿ ವಿಜಯನಗರ ನರ್ಸಿಂಗ್ ಕಾಲೇಜ್ ಇದೆ. ವಿಜಯನಗರ ಕಾಲೇಜ್ ಆಫ್ ನರ್ಸಿಂಗ್ ಬಂದ್ರೆ ಸಾಕು. ಇದೆ ಇಲ್ಲಿ ನೋಡಿ, ಟೌನ್ ಅಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಈ ಸರೌಂಡಿಂಗ್ ಎಲ್ಲ ರೌಂಡ್ ವೆಹಿಕಲ್ಸ್ ಇರುತ್ತೆ. ಇದೆ ಇಲ್ಲಿ ಅಡ್ರೆಸ್ ಬಂದ್ಬಿಟ್ರೆ ನಿಮ್ಗೆ ಏನು ಟೆನ್ಷನ್ ಇಲ್ಲ. ಈ ಟೌನ್ ನಲ್ಲಿ ಹೋದ್ರು ಆಗುತ್ತೆ, ಪಕ್ಕದ ರೋಡ್ ನಲ್ಲಿ ಎಲ್ಲ ಗಾಡಿಗಳು ಸೋತು. ಲ್ಯಾಂಡ್ ಮಾರ್ಕು ಇಲ್ಲ ಇದೆ ನೋಡಿ, ವಿಜಯನಗರ ಕಾಲೇಜ್ ಆಫ್